सुमतिभिरनुमेजं शुभ्रकायं सखायं सुखमजमनपाजं मुक्त्युपाजं विमाजं बृहजमहममेजं ध्येयमम्नः जगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे एकादशेऽध्याये अद्य कथानुवादे सति किञ्चित् पूर्वकथानुवादः। 9ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಅದೇ ಅನಿಮಿತ್ತ ಅಂತ ಒಂದು ಶಬ್ದ ಬಂತು. ಅನಿಮಿತ್ತ ಅಂದ್ರೆ ದೇವರಿಗೆ ಅರ್ಪಣೆ ಮಾಡ್ತಾ ಹೋದು. ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡಿದ್ದು ವಿಶೇಷ. ಅದಕ್ಕೆ ಬ್ರಹ್ಮದೇವರಿಗೆ ಅಂಥ ಒಂದು ಫಲ ಸಿಕ್ಕಿತ್ತು, ಸೃಷ್ಟಿ ಮಾಡುವಂಥ ಒಂದು ಭಾಗ್ಯ. ಯಾವುದೇ ಸತ್ಕರ್ಮಗಳಾಗ್ಲಿ ಬ್ರಹ್ಮಾರ್ಪಣ ಬುದ್ಧಿ ಇರಬೇಕು ಅನ್ನೋ ವಿಷಯ ಈ 9ನೇ ಶ್ಲೋಕದಲ್ಲಿ ಬಂತು. ಆ ಅನಿಮಿತ್ತ ಅನ್ನೋ ಶಬ್ದಕ್ಕೆ ಆ ಥರದ ವಿವರಣೆಯನ್ನು ಮಾಡಿದರು. ಆದ್ರಿಂದ ಯಾವುದೋ ಒಂದು ಕಾಮ್ಯ ಕರ್ಮಕ್ಕೆ ಬ್ರಹ್ಮದೇವರು ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಲ್ಲ. ಅಂದ್ರೆ ನನಗೆ ಸೃಷ್ಟಿ ಮಾಡ್ಬೇಕಾಗಿದೆ, ಅದಕ್ಕೋಸ್ಕರ ನಂಗೆ ದೇವರ ಅನುಗ್ರಹ ಬೇಕು ಅಂತ ಅವ್ರೇನ್ ಬಯಸಿದ್ರು. ಇದು ಸಕಾಮ ಕರ್ಮ ಅಲ್ಲ, ಹೊರತು ದೇವರು ಕೊಟ್ಟ ಅಧಿಕಾರ ಏನಿದೆ ಆ ಅಧಿಕಾರವನ್ನು ನಾನು ಸರಿಯಾಗಿ ಬಳಸ್ಕೊಳ್ಬೇಕು ಅಂತ ಅವ್ರು ಪ್ರಾರ್ಥನೆ ಮಾಡಿದ್ರೆ ಅಷ್ಟೇ ಹೊರತು ಅದು ಪ್ರಜೆಗಳ ಅಭಿವೃದ್ಧಿಗೆ ಅಷ್ಟೇ ಹೊರತು ತಮಗೆ ಅದರಿಂದ ಏನಾಗ್ಬೇಕಾಗಿಲ್ಲ. ಒಂದು ದೇವರ ಸೇವೆ ಅಂತ ಅವ್ರು ಮಾಡಿದ್ದಾರೆ. ಹಾಗೆ ನಿಷ್ಕಾಮವಾಗಿ ಅದು ಸಕಾಮ ಅಂತ ತಗೊಳ್ಬಾರದು ಅಂತ ಇಷ್ಟು ವಿಚಾರ ಬಂತು. ಇದಾದ್ಮೇಲೆ ಮುಂದೆ 10ನೇ ಶ್ಲೋಕಕ್ಕೆ ಹೋಗೋಣ. ಇದರಲ್ಲಿ ಏನ್ ಹೇಳ್ತಾರೆ ಈಗ ಸದ್ಯಕ್ಕೆ ಅಂದ್ರೆ, ಈಗ ವಿದುರರು ಅದೇ ಮೈತ್ರೇಯರು ಇಬ್ಬರ ಸಂವಾದ ನಡೀತಾ ಇತ್ತು. ವಿದುರರಿಗೆ ಅನ್ನಿಸ್ತಂತೆ, ಅಲ್ಲ ಏನಾದ್ರೂ ನಾನು ಕೇಳಿದ ಪ್ರಶ್ನೆಗೆ ಇವರು ಉತ್ತರ ಕೊಡ್ತಾ ಕೊಡ್ತಾ ಬೇರೆ ಯಾವುದೋ ಮಾರ್ಗದಿಂದ ಮುಗಿಸ್ಬಿಟ್ರೆ ದೇವ್ರ ಬಗ್ಗೆ. ಕಥಾಂತರ ಪ್ರಸಂಗೇನ ಕೆಲಸ ಏನಾಗತ್ತೆ, ಒಂದು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿರ್ತಾರೆ. ಈ ಪ್ರಶ್ನೆ ಕೇಳಿದವರು ಆ ಪ್ರಶ್ನೆಗೆ ಉತ್ತರ ಬಂತಾ ಇಲ್ವಾ ಅಂತ ಕೆಲಸರೇ ಅವ್ರಿಗೂ ಗೊತ್ತಿರಲ್ಲ. ಆದ್ರೆ ಇಲ್ಲಿ ಹಾಗಿಲ್ಲ, ಕೇಳಿದವ್ರು ವಿದುರರು ಅವ್ರಿಗೆ ಆ ಪ್ರಶ್ನೆಗೆ ತಾವೇನ್ ಮಾಡಿದ್ರು ಅದಕ್ಕೆ ಉತ್ತರ ಬಂದಿದ್ಯಾ ಇಲ್ವಾ ಅಂತ ಕಾಯ್ತಾ ಇರ್ತಾರೆ. ಆ ಉತ್ತರ ಕೊನೆಯವರೆಗೂ. ಮಧ್ಯಕ್ಕೆ ಹೆದರಿಕೆ ಆಯ್ತಂತೆ. ಮೈತ್ರೇಯರು ತುಂಬಾ ತಿಳ್ಕೊಂಡಿರೋರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಕೊಡ್ತಾ ಇರೋರು ಬೇರೆ ಟ್ರ್ಯಾಕ್ ಚೇಂಜ್ ಆಗ್ಬಿಟ್ರೆ, ಕೊನೆ ಮುಗ್ದೆ ಹೋಗ್ಬಿಟ್ರೆ ಭಯ. ಆ ಭಯದಿಂದ ಮೈತ್ರೇಯರ ಹತ್ರ ವಿದುರರು ಕೇಳ್ತಾರೆ ಪ್ರಶ್ನೆನ. ಏನ್ ಕೇಳ್ತಾರೆ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ವಸ್ತುತಃ ಈ 3ನೇ ಸ್ಕಂಧದಲ್ಲೇ ಹಿಂದೆ 10ನೇ ಅಧ್ಯಾಯದಲ್ಲಿ ಯೋವಾ ಅಹಂಚ ಗಿರಿಶಶ್ಚ ಅಂತ ದೇವರ ಸ್ವರೂಪ ತುಂಬಾ ಬ್ರಹ್ಮದೇವರ ಒಳಗಡೆ ಇರ್ತಾನೆ, ರುದ್ರದೇವರ ಒಳಗಡೆ ಇರ್ತಾನೆ, ಅವಂದೇ ರೂಪಗಳಿದೆ ಬೇಕಾದಷ್ಟು ಅಂತ ಬಂತು. ಹಾಗೆ ಅವನು ಕಾಲರೂಪ ಅಂತ ಪ್ರಸಿದ್ಧ ಪರಮಾತ್ಮ, ಅನಿಮಿಷ ಅಂತ ಅವನನ್ನು ಕರೀತಾರೆ. ಇದು ಹಿಂದಕ್ಕೆ ಬಂತು, ಇದೆಲ್ಲ ಅವ್ರಾಗ್ಲೇ ವರ್ಣಿಸಿದ್ದಾರೆ. ಆದ್ರೆ ಕಾಲ ಅನ್ನೋ ಒಂದು ರೂಪದ ಬಗ್ಗೆ ಇನ್ನೂ ಬೇಕಂತೆ ಯಾರಿಗೆ, ವಿದುರರಿಗೆ. ಆದ್ರಿಂದ ಬೇರೆ ಬೇರೆ ಪ್ರಸಂಗದಲ್ಲಿ ಇದನ್ನ ಮರ್ತ ಹೋಗ್ಬಿಟ್ರು ಅಂತ ಆಗೋದು, ಅಥವಾ ಮರೆಯದೇ ಇದ್ರು ಹೇಳಿದೀನಿ ಅಂತ ಮುಂದೆ ಹೊರಟೋಗ್ಬಿಟ್ರೆ ಮಿಸ್ ಆಗ್ಬಿಡತ್ತಲ್ಲ ಆ ವಿಷಯ. ಅದಕ್ಕೋಸ್ಕರ ಭೀತ್ಯಾ ಮೈತ್ರೇಯಂ ಪೃಚ್ಛತೆ, ಹೆದರಿಕೆಯಿಂದ ಮೈತ್ರೇಯರ ಹತ್ರ ಕೇಳ್ತಾ ಇದ್ದಾರೆ ವಿದುರರು. ಏನ್ ಕೇಳ್ತಾರೆ ಅದೇ ಈ ಕಾಲದ ಬಗ್ಗೆ. ಅದನ್ನ ಈಗ ನೋಡೋಣ. 10ನೇ ಶ್ಲೋಕ. ಯದಾಥ ಬಹುರೂಪಸ್ಯ ಹರೇಃ
ಅದ್ಭುತ ಕರ್ಮಣಃ ಕಾಲಾಖ್ಯಂ ಲಕ್ಷಣಂ ಬ್ರಹ್ಮನ್ ಯಥಾ ವರ್ಣಯ ನಃ ಪ್ರಭೋ. ಮೈತ್ರೇಯರೇ, ಬ್ರಹ್ಮನ್ ಅಂತ ಕರೀತಾರೆ, ಪ್ರಭೋ ಅಂತ ಕರೀತಾರೆ. ಬ್ರಹ್ಮಜ್ಞಾನಿಗಳೇ, ಸಮರ್ಥರೇ, ನನಗೆ ತಿಳಿಸ್ಕೊಡಿ ಯಾವುದ್ರ ಬಗ್ಗೆ. ಹರೇಹ ಕಾಲಾಖ್ಯಂ ಲಕ್ಷಣಂ, ಭಗವಂತನ ಕಾಲ ಅಂತ ಒಂದು ರೂಪ ಇದೆಯಲ್ಲ ಅದ್ರ ಬಗ್ಗೆ ಬೇಕು. ಅದನ್ನ ಹೇಳಿದಿರಿ, ಅದನ್ನ ಇನ್ನೂ ನಮ್ಗೆ ಬಿಡಿಸಿ ಬಿಡಿಸಿ ಹೇಳಿ ಅಂತ ಕೇಳ್ತಾರೆ. ಯಾಕೆಂದ್ರೆ ಆ ಕಾಲರೂಪಿ ಪರಮಾತ್ಮ ಎಷ್ಟು ಕೆಲಸ ಮಾಡ್ತಾನಲ್ಲ ಅದೊಂದು ಅದ್ಭುತ. ಅದ್ರ ಬಗ್ಗೆ ವರ್ಣನೆ ಮಾಡ್ಲಿಕ್ಕೆ ಸಾಕು. ಅದ್ಭುತ ಕರ್ಮ, ಬಹುರೂಪ. ಯಾಕಂದ್ರೆ ಬೇಕಾದಷ್ಟು ರೂಪ ಇದೆ, ದೇವ್ರಿಗೆ ಇಲ್ಲ ಅಂತಿಲ್ಲ. ಆದ್ರೆ ಕಾಲ ಅನ್ನೋ ರೂಪದಲ್ಲಿದ್ದಾಗ ದೇವರು ಯಾವ ತರ ಲಕ್ಷಣವನ್ನ ಪಡೆದಿರ್ತಾನೆ, ಯಾವ ಸ್ವರೂಪ ಒಂದು, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಹಾಗಾದ್ರೆ ಅನೇಕ ರೂಪಗಳಿರೋ ಪರಮಾತ್ಮನ ಈ ಕಾಲ ನಾಮಕ ಪರಮಾತ್ಮನ ರೂಪ ಏನಿದೆಯಲ್ಲ ಅದರ ಬಗ್ಗೆ ಈಗ ವಿದುರನ ಪ್ರಶ್ನೆ. ಅದನ್ನೆಲ್ಲ ಹೇಳ್ತಾರೆ. ಲಕ್ಷಣ ಹೇಳಿ ಅಂತ ಕೇಳಿದ್ದಾರೆ. ಲಕ್ಷಣ ಅಂತಂದ್ರೆ ಏನು? ಸ್ವರೂಪ ಅಂತ ಅರ್ಥ ಅಂತೆ. ಲಕ್ಷಣಂ ಲಕ್ಷ್ಯಮಾತ್ಮ ಚ ಸ್ವರೂಪಮಿತಿ ಕಥ್ಯತೆ ಅಂತ ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಇಷ್ಟು ಇಲ್ಲಿ ಪ್ರಶ್ನೆ ಮೈತ್ರೇಯರ ಬಳಿ ವಿದುರರು ಮಾಡಿದ್ರು. ಇಲ್ಲಿ ಒಂದು ಆಕ್ಷೇಪವನ್ನ ಮಾಡ್ತಾರೆ. ಒಂದು ನಿಮಿಷ. ಇಲ್ಲಿ ಭಗವಂತನ ರೂಪದ ಬಗ್ಗೆ ಹೇಳಿದ್ರು. ಯಾವ ರೂಪ ಭಗವಂತಂದು? ಕಾಲ ಅಂತ ರೂಪ ಇದೆ. ಆದ್ರೆ ಕಾಲ ಅನ್ನೋ ರೂಪ ಅಂತಂದ್ರೆ ಶ್ಲೋಕದಲ್ಲಿ ಬಾಯ್ ಬಿಟ್ಟು ಹೇಳ್ಬೇಕಾಗಿತ್ತು. ಕಾಲ ಅಂತ ಒಂದು ಭಗವಂತನ ರೂಪ ಅಂತ ನಮಗೆ ಶ್ಲೋಕ ನೋಡಿದಾಗ ಗೊತ್ತಾಗಲ್ಲ. ಏನ್ ಮಾಡೋದು? ಕಾಲಾಖ್ಯಂ ಲಕ್ಷಣಂ ಅಂತ ಹೇಳಿದಾರೆ. ಕಾಲ ಅನ್ನೋ ಹೆಸರಿನ ರೂಪ ಅಂತ ಹೇಳಿದ್ರ? ಇಲ್ಲ, ಕಾಲ ಅನ್ನೋ ಹೆಸರಿನ, ಕಾಲ ಅಂದ್ರೆ ಏನು ಅಂತ ನನಗೆ ತಿಳಿಸ್ಕೊಡಿ ಅಂತ ಇಷ್ಟ ಕೇಳಿದ್ದಾರೆ. ರೂಪದ ಬಗ್ಗೆ ಬಂದಿದ್ರೆ ಹೇಳ್ಬೇಕಾಗಿತ್ತು. ಅಷ್ಟೇ ಅಲ್ಲ, ರೂಪ ಅಂತ ಬಂದ್ರೆ ಲಕ್ಷಣ ಅನ್ನೋ ಶಬ್ದವನ್ನ ಯಾಕೆ ಬಳಸ್ತಾ ಇದ್ರು? ಕಾಲ ರೂಪದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ಬೇಕಾಗಿತ್ತು ಶ್ಲೋಕದಲ್ಲಿ. ಆದ್ರೆ ಇದು ಯಾವ್ದಿಲ್ಲ. ಹೀಗೊಂದು ಆಕ್ಷೇಪವನ್ನ ಎತ್ತುಕೊಂಡ್ರು. ಆದ್ರಿಂದ ಇಲ್ಲಿ ಕೆಲವರು ರೂಪದ ಪ್ರಸಕ್ತಿ ಇಲ್ಲ ಅಂತ ಹೇಳ್ಬೇಕು. ರೂಪದ ಬಗ್ಗೆ ಪ್ರಶ್ನೆ ಮಾಡ್ಲಿಲ್ಲ, ಕ್ಷಣದ ಬಗ್ಗೆ ಅಷ್ಟೇ ಕೇಳಿತ್ತು. ಇಲ್ಲ, ನಾವು ರೂಪ ಅನ್ನೋ ಶಬ್ದ ಇಟ್ಕೊಳ್ತೀವಿ ಅಂದ್ರೆ ಹಾಗಾದ್ರೆ ಲಕ್ಷಣದ ಬಗ್ಗೆನೇ ಕೇಳಿಲ್ಲ ಅಂತ ಆಗ್ಬಿಡುತ್ತೆ ಅಂತ ಹೀಗೆಲ್ಲ ಆಕ್ಷೇಪವನ್ನ ಮಾಡ್ಕೊಂಡಿದ್ದಾರೆ ಕೆಲವರು. ಕೆಲವ್ರು ಏನ್ ಮಾಡಿದ್ರು, ಇಲ್ಲಿ ಕಾಲ ಅಂದ್ರೆ ಅದು ಭಗವಂತನ ಶಕ್ತಿ. ಆ ಭಗವಂತನ ಶಕ್ತಿ ಅದು ದೇವರ ಲಕ್ಷಣ ಆಗತ್ತೆ. ದೇವರಿಗೆ ದೇವರನ್ನ ಕಂಡುಹಿಡಿಯೋದು ಹೇಗೆ? ಅದೇ ಅಂಥ ಅದ್ಭುತವಾದ ಶಕ್ತಿ ಇದೆಯಲ್ಲ ಅವನೇ ದೇವರು. ಹಾಗಾದ್ರೆ ಶಕ್ತಿ ಅನ್ನೋದು ದೇವರ ಲಕ್ಷಣ, ಅದು ದೇವರನ್ನ ಪರಿಚಯ ಮಾಡಿಕೊಡತ್ತೆ. ಇದು ಒಂದು. ವಸ್ತುತಃ ಇದು ಯಾವುದು ಅಲ್ಲ. ಯಾಕೆಂದ್ರೆ ಈ ಒಂದು ಜಡಕಾಲ ಅಂತ ಇಲ್ಲ, ದೇವರೇ ಆ ಕಾಲ ರೂಪದಲ್ಲಿ ಇರೋದು. ಭಗವಂತನೇ ಆ ಕಾಲ ರೂಪದಲ್ಲಿದ್ದು ಎಲ್ಲ ಕಾಲಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ. ಆದ್ರಿಂದ ದೇವರಿಗೆ ಕಾಲ ಅನ್ನೋದು ಲಕ್ಷಣ ಅಲ್ಲ. ದೇವರನ್ನ ಪರಿಚಯ ಮಾಡ್ಕೊಳ್ಳೋದು ಹೇಗೆ? ಕಾಲ ಇದೆ ನೋಡಿ, ಕಾಲ ಸೃಷ್ಟಿ ಮಾಡಿದವನ್ ದೇವರು, ಹಂಗೇನ್ ಬೇಡ. ದೇವರೇ ಕಾಲ, ದೇವರನ್ನ ಬಿಟ್ಟು ಬೇರೆ ಅದು ಕಾಲ ಅಂತ ಇಲ್ಲ ಅಂತ ಒಂದು ಅರ್ಥ. ಜೊತೆಗೆ ವಲ್ಲಭಾಚಾರ್ಯರು ಅಂತಿದ್ದಾರೆ, ಅವ್ರು ವ್ಯಾಖ್ಯಾನ ಮಾಡ್ತಾ ಅದು ಕಾಲ ಅಂದ್ರೆ ಅದು ಭಗವಂತನ ಒಂದು ಅಸಾಧಾರಣ ಧರ್ಮ ಅಂತೆ, ದೇವರಲ್ಲಿ ಮಾತ್ರ ಇದೆಯಂತೆ. ಅದು ಹೇಗೆ? ಈಗ 2ನೇ ಬ್ರಹ್ಮಸೂತ್ರದಲ್ಲಿ ಓಂ ಜನ್ಮಾದ್ಯಸ್ಯತಃ ಓಂ ಅಂತ ಬಂದಿದೆ. ಅದಕ್ಕೇನರ್ಥ? ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಮಾಡಿದ್ದಾನೆ. ಅದು ಜಗತ್ತಿನ ಸಂಹಾರ ಮಾಡಿದ ಕಾಲ, ಜಗತ್ತಿನ ಸೃಷ್ಟಿ ಮಾಡಿದ ಕಾಲ, ಜಗತ್ತನ್ನ ಪಾಲನೆ ಮಾಡಿದ ಕಾಲ, ಎಲ್ಲಾ ಕಡೆ ಕಾಲ ಸೇರ್ಕೊಂಡಿದೆಯಲ್ಲ ಆ ಕಾಲನೇ ಅದು ದೇವರ ಧರ್ಮ. ಇದನ್ನೇ 2ನೇ ಸೂತ್ರದಲ್ಲಿ ಹೇಳಿದ್ದಾರೆ ಅಂತ ಇವರು ವಿಚಾರ ಮಾಡಿದ್ದಾರೆ. ಅಥವಾ ಕಾಲ ಅಂತಂದ್ರೆ ಎಲ್ಲವನ್ನ ಗ್ರಹಣ ಮಾಡೋದು, ಆಕಲನ ಮಾಡೋದು, ಇದು ಭಗವಂತನ ಲಕ್ಷಣ. ಈಗ ಕರ್ಷಣಾತ್ ಕೃಷ್ಣ ಅಂತ ಹೇಳ್ತೀವಲ್ಲ, ಎಲ್ಲರನ್ನು ಆಕರ್ಷಣೆ ಮಾಡ್ತಾನೆ, ಅದರಿಂದ ಕೃಷ್ಣ. ಹಾಗೆ ಎಲ್ಲವನ್ನು ಕಲನ, ತನ್ನ ಒಳಗಡೆ ಪ್ರಳಯ ಕಾಲದಲ್ಲಿ ನುಂಗ ಹಾಕೊಂಡ್ಬಿಡ್ತಾನೆ ಎಲ್ಲರನ್ನು. ಆದ್ರಿಂದ ಅವನಿಗೆ ಕಾಲ ಅಂತ ಕರೀತಾರೆ ಅಂತ ಹೀಗೂ ಹೇಳ್ತಾರೆ. ಆದ್ರೆ ಇದು ಸರಿ ಇಲ್ಲ. ಯಾಕೆಂದ್ರೆ ನೀವು ಜಗತ್ತಿನ ಸೃಷ್ಟಿ ಮಾಡೋನು ದೇವರು, ಅವನಲ್ಲಿ ಕಾಲ ಬರ್ತಾ ಇದೆ, ಅದವನ ಲಕ್ಷಣ ಅಂದ್ರೆ, ಒಂದು ಮಡಿಕೆ ಸೃಷ್ಟಿ ಮಾಡೋದಲ್ಲೂ ಆತರ ಕಾಲ ಇದ್ದೇ ಇರತ್ತೆ ಸಂಬಂಧ. ಕಾಲ ಇಲ್ಲದೆ ಎಲ್ಲಿರತ್ತೆ? ಎಲ್ಲಾ ವಸ್ತುಗಳಿಗೂ ಕಾಲದ ಸಂಬಂಧ ಇದ್ದೇ ಇರತ್ತೆ.
ಆದ್ರಿಂದ ಈ ತರ ನೀವು ಹೇಳೋದಿದ್ರೆ ಎಲ್ಲಾ ಭಗವಂತನ ಧರ್ಮ ಆಗ್ಬಿಡ್ಬೇಕಾಗಿತ್ತು. ಅವನ ಅಸಾಧಾರಣ ಧರ್ಮ ಅಂದ್ರೆ ದೇವರಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಅದು ಬರೀ ಕಾಲ ಒಂದೇ ಅಷ್ಟೇನಾ? ಎಲ್ಲಾ ತರ ಸಂಬಂಧನೂ ಇದೆಯಲ್ಲ. ಹಾಗಾದ್ರೆ ಈ ಹಿಂದಿನ ವ್ಯಾಖ್ಯಾನಗಳಲ್ಲಿ ಯಾವುದು ಸರಿ ಇಲ್ಲ. ಹಾಗಾದ್ರೆ ಕಾಲಾಖ್ಯಂ ರೂಪಂ ಅಂತ ಹೇಳ್ಬೇಕಾಗಿತ್ತು, ಲಕ್ಷಣವಂತಂತ ಯಾಕೆ ಹೇಳಿದ್ರು ಅಂತ ಅದು ಪ್ರಶ್ನೆ. ಅದಕ್ಕೆ ಎಲ್ಲಿ ಎಡವಟ್ ಮಾಡ್ಕೊಂಡ್ರಿ ಅಂದ್ರೆ, ಲಕ್ಷಣ ಅನ್ನೋ ಶಬ್ದಕ್ಕೆ ರೂಪ ಅಂತನೂ ಒಂದ್ ಅರ್ಥ ಇದೆ ಅಂತಾನೆ ತಿಳ್ಕೊಂಡಿಲ್ಲ ಅವ್ರು, ಕೋಶ ಸರಿ ಅಧ್ಯಯನ ಮಾಡ್ಲಿಲ್ಲ ಅಂತ. ಅದರಿಂದ ಕಾಲ ಅನ್ನೋ ಲಕ್ಷಣದ ಬಗ್ಗೆ ತಿಳಿಸಿ ಅಂದ್ರೆ ಕಾಲ ಅನ್ನೋ ರೂಪದ ಬಗ್ಗೆ ತಿಳಿಸಿ ಅಂತ ಅರ್ಥ. ಹಾಗಾದ್ರೆ ದೇವರ ಅನಂತ ರೂಪಗಳಲ್ಲಿ ಕಾಲ ಅನ್ನೋದು ಒಂದು ರೂಪ. ಇಲ್ಲ ಅಂದ್ರೆ ಬಹುರೂಪಸ್ಯ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಅದು ತಪ್ಪಾಗ್ತಾ ಇತ್ತು. ಬಹುರೂಪಸ್ಯ ಅಂತ ಹೇಳೋದು ತಪ್ಪಾಗ್ತಾ ಇತ್ತು. ಅದಕ್ಕೋಸ್ಕರ ಏನ್ ಸಿದ್ಧ ಆಯ್ತು ಅಂತಂದ್ರೆ, ಇಲ್ಲಿ ಲಕ್ಷಣ ಶಬ್ದವನ್ನ ಏನು ಬಳಸಿದ್ದಾರೆ ಅದು ರೂಪ ಅನ್ನೋ ಅರ್ಥದಲ್ಲಿ. ಆದ್ರಿಂದಲೇ ಈ ವಿದುರ ಉವಾಚ ಅಂತ ಶುರು ಮಾಡದ್ಮೇಲೆ ಈ ಶ್ಲೋಕದಲ್ಲಿ ಯದಾರ್ಥ ಬಹು ರೂಪಸ್ಯ ಅಂತ ಹೇಳಿದ್ದಾರೆ. ಅನೇಕ ರೂಪಗಳ ಮಧ್ಯೆ ಒಂದು ರೂಪ ಅಂತ ಬರುತ್ತೆ ಹೊರತು ಅನೇಕ ರೂಪಗಳ ಮಧ್ಯೆ ಒಂದು ಲಕ್ಷಣ ಹೇಳಿ ಅಂತ ಯಾರು ಹೇಳಿದ್ದಾರೆ? ಕಾಲದ ಲಕ್ಷಣ ಸಂಬಂಧ ಇಲ್ಲದೆ ಇರೋದು. ಹಾಗಾಗಿ ಕಾಲ ಅಂತ ಭಗವಂತನ ರೂಪ ಬಂದಿದೆ ಅಂತ. ಇದನ್ನ ಆಚಾರ್ಯರು ಲಕ್ಷಣ ಶಬ್ದಕ್ಕೆ ಸ್ವರೂಪ ಅಂತ ಎಲ್ಲಿದೆ ಅಂದ್ರೆ ಅದಕ್ಕೊಂದು ವಾಕ್ಯವನ್ನ ಉದಾಹರಿಸೋದು ಅದು ಈಗಾಗಲೇ ಓದಿದೆ. ಆದ್ರಿಂದ ಬ್ರಹ್ಮ, ರುದ್ರ, ವಿಷ್ಣು ಈ ಹೆಸರಿನ ಭಗವಂತ ತಾನು ಪ್ರತಿಯೊಂದು ಕಡೆ ಬ್ರಹ್ಮದೇವರ ಒಳಗಡೆನೂ ಹಾಗೆ ರುದ್ರದೇವರ ಒಳಗಡೆನೂ ಸ್ವಯಂ ವಿಷ್ಣುವಾಗಿ ತಾನು ಯಾವ ತನ್ನ ಕಾಲ ನಿಯಾಮಕತ್ವ, ಅವನ ಶಕ್ತಿ ಏನಿದೆ ಅದನ್ನ ಪ್ರಕಟಪಡಿಸಿದ್ದಾನೆ. ಆ ಎಲ್ಲವನ್ನ ನಮಗೆ ವರ್ಣಿಸಿ ವಿಸ್ತಾರವಾಗಿ ಅಂತ ಒಟ್ಟಾಗಿ ವಿದುರರು ತಾವು ಕೇಳಿದ್ದು ಮೈತ್ರೇಯರ ಬಳಿ ಅಂತ. ಇಷ್ಟ ಆಯ್ತು. ಇದಾದ್ಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗ್ತಾರೆ, 11ನೇ ಶ್ಲೋಕ. ಆಗ ಮೈತ್ರೇಯರು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಅದೇನು ಹೇಳ್ತಾರೆ ಅಂತ ನೋಡೋಣ. 11ನೇ ಶ್ಲೋಕ. ಗುಣಮು ವ್ಯತಿಕರಾಕಾರೋ ನಿರ್ವಿಶೇಷೋ ಪ್ರತಿಷ್ಠಿತಃ ಪುರುಷಸ್ತದುಪಾದಾನಂ ಆತ್ಮಾನಂ ಲೀಲಯಾ ಸೃಜತ್. ಇದಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಈ ಶ್ಲೋಕ ಓದೋ ಮುಂಚೆ ಕೆಲವು ವಿಷಯವನ್ನ ತಿಳಿಬೇಕಂತೆ. ಏನು? ಈಗ ಕಾಲ ನೋಡಿ, ಅದು ಎಲ್ಲರಿಗೂ ನಿಯಾಮಕ, ಪ್ರವರ್ತಕ. ನಾವು ಯಾವ್ಯಾವ ಕಾಲ ಬಂದಾಗ ಏನೇನ್ ಮಾಡ್ಬೇಕು ಅಂತ ಅದು ತೀರ್ಮಾನ. ಈ ಕಾಲ ಬಂತು ನಾನು ಇದ್ ಮಾಡ್ಬೇಕು, ಇದು ಬಂದ್ರೆ ಇದ್ ಮಾಡ್ಬೇಕು ಅಂತ ಆ ಕಾಲ ನಿಯಾಮಕ ಪರಮಾತ್ಮನೇ ನಿಂತು ನಮಗೆ ಪ್ರೇರಣೆ ಮಾಡ್ತಾನೆ. ಯಾಕೆ ಆ ಪ್ರೇರಣೆ ಮಾಡೋದ್ರಿಂದಲೇ ಆಯಾಯ ಟೈಮ್ ನಲ್ಲಿ ನಾವು ಆಯಾಯ ಕೆಲಸಗಳನ್ನ ಮಾಡ್ತಾ ಇರೋದು. ಬಹಳ ಮುಖ್ಯ. ಯಾವ ವಿಷಯ? ಕಾಲರೂಪಿ ಪರಮಾತ್ಮ ಎಲ್ಲರಿಗೂ ಪ್ರವರ್ತಕ ಅನ್ನೋ ಈ ವಿಷಯ ಬಹಳ ಮುಖ್ಯ. ಅದಕ್ಕೇನ್ ಮಾಡಿದ್ರು? ಸೂಚಿ ಕಟಾಹನ್ಯಾಯೇನ ತತ್ಸ್ವರೂಪಂ ಭಕ್ಷನ್. ಸೂಚಿ ಮತ್ತೆ ಕಟಾಹ. ಸೂಜಿ, ಸೂಚಿ ಅಂದ್ರೆ ಸೂಜಿ ಅಂತ ಅರ್ಥ. ಕಟಾಹ ಅಂದ್ರೆ ದೊಡ್ಡ ಪಾತ್ರೆ, ಬಾಣ್ಲೆ ತರ ದೊಡ್ಡ ಪಾತ್ರೆ. ಒಬ್ಬನ ಹತ್ರ ಹೋದ, ಸೂಜಿಯನ್ನ ಮಾಡ್ಲಿಕ್ಕೆ ಕೊಟ್ಟ ಒಬ್ಬ. ಇನ್ನೊಬ್ಬ ಬಂದ, ನನಗೆ ಕಟಾಹ ಬೇಕು, ಪಾತ್ರೆ ಬೇಕು, ಅದನ್ನ ಮಾಡ್ಕೊಡು ಅಂತಂದ. ಸೂಚಿ ಕಟಾಹ ಎರಡು ಬಂದಾಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಮೊದಲು? ಯಾಕಂದ್ರೆ ಫಸ್ಟ್ ಕೊಟ್ಟದವನ್ ವಸ್ತುತಃ ಏನಂದ್ರೆ, ಆ ಪಾತ್ರೆ ಮಾಡೋರ್ ಏನ್ ಬಂದಲ್ಲ, ಅವನು ಮೊದಲು ಬಂದ ಅಂಗಡಿಗೆ ಬಂದು ಪಾತ್ರೆ ಮಾಡ್ಕೊಡು ಅಂತ ಅಂದ. ಅದಾದ್ಮೇಲೆ ಸೂಜಿ ಮಾಡ್ಕೊಡು ಅಂತ ಒಬ್ಬ ಬಂದ. ಇವನು ವಸ್ತುತಃ ಏನ್ ಮಾಡ್ಬೇಕಾಯ್ತು? ಮೊದಲು ಬಂದವ್ರಿಗೆ ಆದ್ಯತೆ ಕೊಡ್ಬೇಕು ತಾನೆ. ಪಾಪ ಇವ್ ನನ್ನ ಅಂಗಡಿಗೆ ಮೊದಲನೇ ಅವ್ನು ಬಂದಿದ್ದಾನೆ, ಪಾತ್ರೆ ಮಾಡ್ಕೊಡ್ಬೇಕು, ಇವನಿಗೆ ಕಟಾಹ ಬೇಕಾಗಿದೆ, ಅದನ್ನ ಮಾಡ್ಕೊಡ್ತೀನಿ ಅಂತ ಹೋಗ್ಬೇಕು ತಾನೆ. ಮೊದಲು ಸೂಜಿ ಮಾಡ್ತಾನೆ, ಆಮೇಲೆ ಕಟಾಹ ಮಾಡ್ತಾನೆ. ಇದು ನಾವು ಅನುಭವಕ್ಕೂ ಇರುತ್ತೆ. ಜೆರಾಕ್ಸ್ ಅಂಗಡಿಗೆ ಹೋದಾಗ ಇರುತ್ತೆ ಅನುಭವಕ್ಕೆ. ಆ ತರ ಯಾವ್ದು ತುಂಬಾ ಕಡಿಮೆ ಇದೆಯಲ್ಲ, ಆ ಕಡಿಮೆ ಇರೋದನ್ನ ಬೇಗ ಮಾಡಿ ಮುಗಿಸ್ಬಿಡ್ತಾರೆ. ಜಾಸ್ತಿ ಇಷ್ಟೊಂದು ಜೆರಾಕ್ಸ್ ಬೇಕು, ಅದು ಅದ ಪ್ರಿಂಟ್ ಔಟ್ ತಕ್ಕೋಬೇಕು ಹಾಗೆ ಹೇಗೆ ಅಂತ ಹೋದ್ರೆ, ತುಂಬಾ ಜಾಸ್ತಿ ಪೇಜ್ ಇದ್ರೆ ಅವ್ರು ಕಾಯ್ತಾ ಇರ್ಬೇಕಾಗತ್ತೆ. ಮಧ್ಯ ಆಮೇಲೆ ಬರೋರು ಇರ್ತಾರೆ, ಆಮೇಲೆ ಅವ್ರಿಗೆಲ್ಲ ಬೇಗ ಕಳಿಸಿ ಒಂದ್ ನಿಮಿಷ ಅಂತ ಹೇಳಿ ಅವ್ರ ಕೆಲಸ ಆಮೇಲೆ ಮಾಡ್ಕೊಡ್ತಾರೆ. ಅಂದ್ರೆ ಸೂಚಿ ಕಟಾಹ ನ್ಯಾಯ ಹಾಗೆ. ಸೂಜಿ ಕಟಾಹ ಅಂತ ಬಂದ್ರೆ ಆಮೇಲೆ ಸೂಜಿನ ಮಾಡಿ ಅಂತ ತಗೊಂಡ್ ಬಂದಿರ್ಲಿ ಅವನು, ಮೊದಲು ಅವಂದೇ ಆಗತ್ ಕೆಲಸ. ಯಾಕಂದ್ರೆ ಚಿಕ್ಕದು ಯಾವ್ದೋ ಅದನ್ನ ಮೊದಲು ಮಾಡ್ಬಿಡ್ತಾರೆ, ಬೇಗ ಮುಗಿಯೋದನ್ನ. ಅದಾದ ಮೇಲೆ ದೊಡ್ಡದಕ್ಕೆ ಕೈ ಹಾಕ್ತಾರೆ.
ಅದೇ ತರ ಕಾಲರೂಪಿ ಪರಮಾತ್ಮನಿಗೆ ಸ್ವಲ್ಪ ಆಗೋಯ್ತು, ಮುಂದಕ್ಕಿನ್ನು ವಿಸ್ತಾರವಾಗಿ ಹೇಳಲಿಕ್ಕಿದೆ. ಆದ್ರಿಂದ ಏನ್ ಮಾಡಿದ್ರು, ಮೊದಲು ಆ ವಿಷಯದವನ್ನ ಮುಟ್ಟದೆ, ಯಾಕಂದ್ರೆ ಆ ಕಾಲದ ಬಗ್ಗೆ ತುಂಬಾ ಇದೆ ವಿಚಾರಗಳು, ಅದಕ್ಕೆ ಅದನ್ನು ಮುಟ್ಟದೆ. ಈಗ ಮೈತ್ರೇಯರು ಏನ್ ಮಾಡ್ತಾರೆ, ಈ ಜಗತ್ತಿನ ಸೃಷ್ಟಿ, ಈ ಜಗತ್ತಿನ ಸ್ಥಿತಿ, ಈ ಜಗತ್ತಿನ ಸಂಹಾರ ಆಗ್ಲಿಕ್ಕೋಸ್ಕರ ಭಗವಂತ ತಾನೇನು 3 ಅವತಾರಗಳನ್ನ ಎತ್ತಿದ, 3 ರೂಪಗಳನ್ನ ತಾನೇನು ಪ್ರಕಟಗೊಳಿಸಿದ, ಅಂತಹ ರೂಪದ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಅದೇನು ಸಾಮಾನ್ಯ ಅಲ್ಲ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಆಗ್ಲಿಕ್ಕೆ ಸತ್ವರಜೋ ತಮೋ ಗುಣಗಳನ್ನೆಲ್ಲ ಭಗವಂತ ತಾನು ಸ್ವೀಕಾರ ಮಾಡಿ 3 ಅವತಾರಗಳನ್ನ ಎತ್ತಿ ತಾನು ಮುಂದಿನ ಕಾರ್ಯಗಳನ್ನ ತಾನು ಮಾಡ್ತಾನೆ. ಹಾಗಾದ್ರೆ ಮೈತ್ರೇಯರು ತಾವು ಮೊದಲು ಹೇಳ್ಬೇಕಾಗಿದ್ದ ವಿಷಯನ ಬಿಟ್ಟು ಹೇಳಿದ್ ಬಿದಿರೋರು ಇದ್ರ ಬಗ್ಗೆ, ಕಾಲ ಅನ್ನೋ ಭಗವಂತನ ರೂಪದ ಬಗ್ಗೆ, ಅದಕ್ಕೆ ಉತ್ತರ ಕೊಡದೇನೆ ಇಡೀ ಪ್ರಪಂಚದ ಸೃಷ್ಟಿಗೆ ಕಾರಣವಾಗಿರುವಂತಹ ಭಗವಂತನ 3 ಗುಣಗಳಿಗೆ ನಿಯಾಮಕವಾದ ರೂಪ ಬ್ರಹ್ಮ ವಿಷ್ಣು ಮಹೇಶ್ವರ ಏನಿದೆ, ಇದನ್ನ ದೇವರೇನ್ ವ್ಯಕ್ತಪಡಿಸ್ತಾ ಅದರ ಬಗ್ಗೆ ತಿಳಿಸ್ತಾರೆ. ಯಾಕೆ ಸೂಚಿಕಟ ಅನ್ಯಾಯದಿಂದ ಚಿಕ್ಕದಿರೋದನ್ನ ಮೊದಲು ಹೇಳಿ ಮುಕ್ತಾಯ ಒಳಗೆ ಆಮೇಲೆ ದೊಡ್ಡ ವಿಷಯಕ್ಕೆ ಹೋಗ್ಬೇಕು ಅಂತ. ಮೈತ್ರೇಯ ವಾಚ ಗುಣವ್ಯತಿಕರಾಕಾರೋ ನಿರ್ವಿಶೇಷೋ ಪ್ರತಿಷ್ಠಿತ. ಶ್ಲೋಕದ ಅರ್ಥ ಬಹಳ ಗಂಭೀರವಾಗಿದೆ. ಏನ್ ಹೇಳ್ತಾರೆ ಅಂದ್ರೆ, ಈಗ ಭಗವಂತ ತನ್ನನ್ನ ತಾನು ಸೃಷ್ಟಿ ಮಾಡ್ಕೊಂಡ, ಆತ್ಮಾನಂ ಲೀಲೆಯಾಸೃಜತೆ, ತನ್ನಂತಾನು ಸೃಷ್ಟಿ ಮಾಡ್ಕೊಳ್ಳೋದ ಒಂದೊಂದು ರೂಪವನ್ನ ಹೊರಗಾಗ್ತಾ ಹೋದ. ಅದಕ್ಕೆ ಯಾವ್ದು ಕಾರಣ? ತದುಪಾದಾನಂ ಅಂತ ಹೇಳ್ತಾರೆ. ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲದಕ್ಕೂ ನಿಯಾಮಕರು ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮದೇವರು ತಾವು ರಜೋ ಗುಣವನ್ನು ಇಟ್ಕೊಂಡು ಸೃಷ್ಟಿ ಮಾಡ್ತಾರೆ, ವಿಷ್ಣು ಸತ್ವಗುಣವನ್ನು ಇಟ್ಕೊಂಡು ಪಾಲನೆ ಮಾಡ್ತಾನೆ, ತಮೋ ಗುಣವನ್ನು ಇಟ್ಕೊಂಡು ರುದ್ರದೇವರು ಸಂಹಾರ ಮಾಡ್ತಾರೆ. ಇದೆಲ್ಲ ದೇವರೇ, ರುದ್ರ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ವಿಷ್ಣು ಅಂತ ಗೊತ್ತೇ ಇದೆ. ಇದೆಲ್ಲ ಇಟ್ಕೊಂಡು ಭಗವಂತ ಮಾಡ್ದ. ಯಾಕೆ ಮಾಡ್ದ? ಆ ಪರಮಾತ್ಮನಿಗೆ ಏನು ಹೆಸರಿದೆ? ಇಂಥ ಪರಮಾತ್ಮ ಯಾರು ಹೀಗ್ ಮಾಡದ್ನಲ್ಲ ಅಂದ್ರೆ ಪುರುಷ ಅಂತ ಹೇಳ್ತಾರೆ. ಗುಣಗಳಿಂದ ಪೂರ್ಣನಾದ ಆ ಭಗವಂತ ಏನಿದ್ದಾನೆ ಅವನೇ ಹೀಗ್ ಮಾಡಿದ್ದು. ಯಾಕೆ ಹೀಗ್ ಮಾಡ್ದ ಅಂದ್ರೆ, ಯಾರ್ದು ಅಪೇಕ್ಷೆ ಇಲ್ವಾ? ಯಾರು ಅಪ್ಪಣೆ ಬೇಕಾ ಈ ತರ ಮಾಡ್ಲಿಕ್ಕೆ? ದೇವರಿಗೆ ಏನ್ ಅಪ್ಪಣೆ ಬೇಡ. ಅವನ್ ತನ್ನಂತಾನ ಅನೇಕ ರೂಪ ತಗೊಳ್ಳಿಕ್ಕೆ ಯಾರು ಬೇರೆಯವ್ರ ಅಪ್ಪಣೆ ಬೇಕು? ಅವನೇ ಸ್ವತಂತ್ರ. ಅದನ್ನ ಹೇಳ್ತಾರೆ, ನಿರ್ವಿಶೇಷ ಅಪ್ರತಿಷ್ಠಿತ. ಅಪ್ರತಿಷ್ಠಿತ, ಇನ್ನೊಬ್ಬರನ್ನ ಆಶ್ರಯಿಸ್ಕೊಂಡು ಇಲ್ಲ ಅವನು, ಇನ್ನೊಬ್ಬರ ಅಪೇಕ್ಷೆ ದೇವರಿಗಿಲ್ಲ. ನಿರ್ವಿಶೇಷ ಅಷ್ಟೇ ಅಲ್ಲ, ವಿಕಾರನೂ ಆಗಲ್ಲ. ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ, ವಿಕಾರ ಆಗಲ್ಲ. ಗುಣ ವ್ಯತಿಕರ ಆಕಾರ ಅಷ್ಟೇ ಅಲ್ಲ, ಈ ಪ್ರಾಕೃತ ಗುಣಗಳೇನಿರುತ್ತೆ, ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳು, ಅದನ್ನ ವಿಶೇಷವಾಗಿ ಹೊಂದದೇ ಇರೋದು ಪ್ರಕೃತಿ ಗುಣವನ್ನ. ಅದು ವ್ಯತಿಕರವಾದ ಆಕೃತಿ ಒಂದು, ಇಲ್ಲದೇ ಇರುವಂತಹ ಭಿನ್ನವಾದ ಸ್ವರೂಪ ಆ ದೇವರದು. ಹೀಗೆ ಭಗವಂತನ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಭಗವಂತ ತಾನು ಅನಾಯಾಸವಾಗಿ ತನ್ನ ರೂಪಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಅಂತ. ಹಾಗಾದ್ರೆ ದೇವರ ಬಗ್ಗೆ ಇಷ್ಟೆಲ್ಲ ವಿಶೇಷವಾಗಿ ಗುಣಗಾನವನ್ನ ಮಾಡಿ ಮೈತ್ರೇಯರು ವಿದುರರಿಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪುರುಷ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಬರೆದಿದ್ದಾರೆ ವ್ಯಾಖ್ಯಾನಗಳಲ್ಲಿ. ಪೂರ್ಣ ಷಡ್ಗುಣ, 6 ಗುಣ ಪೂರ್ತಿಯಾಗಿ ಯಾರಲ್ಲಿ ಇರುತ್ತೋ ಅವರನ್ನ ಪುರುಷ ಅಂತ ಕರೀತಾರೆ. ಇನ್ನು ಗುಣವ್ಯತಿಕರ ಅಂತ ಬಂತು. ಗುಣವ್ಯತಿಕರ ಅಂದ್ರೇನು? ಯಾವ ಗುಣಗಳ ವಿಕಾರವನ್ನ ಚೆನ್ನಾಗಿ ಮಾಡ್ತಾನೋ ಅವನು ಗುಣವ್ಯತಿಕರ ಆಕಾರವನ್ನು ಹೊಂದಿದ್ದಾನೆ ಅಂತ ಕರೀತಾರೆ. ಸತ್ವಗುಣ, ರಜೋಗುಣ, ತಮೋಗುಣದ ವಿಕಾರಗಳು ಏನೇನು ಅದನ್ನೆಲ್ಲ ವಿಶೇಷವಾಗಿ ಭಗವಂತ ತಾನು ತೋರಿಸ್ತಾನೆ. ಅಂಥ ಆಕೃತಿಯನ್ನ ಪಡೆದಿದ್ದಾನೆ. ಇನ್ನು ಭಗವಃ ಕಸ್ಮಿನ್ ಪ್ರತಿಷ್ಠಿತೆ ಇತಿ ಸ್ವೇಮ ಹಿಮ್ನಿ ಅಂತ ಒಂದು ವೇದವಾಕ್ಯನು ಇಲ್ಲಿ ಕೊಟ್ಟಿದೆ. ಈ ವೇದವಾಕ್ಯದ ಅರ್ಥ ಏನಂದ್ರೆ, ಪ್ರತಿಷ್ಠಿತ ಅಂದ್ರೆ ಒಂದು ಆಧಾರ ಇರೋದು, ಅಪ್ರತಿಷ್ಠಿತ ಅಂದ್ರೆ ಆಧಾರ ಇಲ್ಲದೆ ಇರೋದು. ಸ ಭಗವ ಕಸ್ಮಿನ್ ಪ್ರತಿಷ್ಠಿತೆ, ಪ್ರತಿಷ್ಠಿತ, ಆ ಭಗವಂತ ಎಲ್ಲಿ ಪ್ರತಿಷ್ಠೆಗೊಂಡಿದ್ದಾನೆ? ಯಾಕಂದ್ರೆ ಆಧಾರ ಬೇಕಲ್ವಾ? ಅಂದ್ರೆ ಸ್ವೇ ಮಹಿಮ್ನಿ, ಆ ತನ್ನ ಮಹಿಮೆ ತಂದೇನಿದೆಯೋ ಅಲ್ಲೇ ತಾನು ಪ್ರತಿಷ್ಠೆ. ಅಂದ್ರೆ ಇನ್ನೊಂದು ವಸ್ತು ಭಗವಂತನ ತರ ಹುಡುಕಿದ್ರೂ ಸಿಗಲ್ಲ. ಈ ತರ ಗುಣವ್ಯತಿಕರ ಏನಿದೆ ಅದನ್ನ ಸ್ವೀಕಾರ ಮಾಡಿದಂತಹ ವಿಶೇಷವಾದ ಆಕಾರ ಭಗವಂತನದು. ಇದಕ್ಕೆ ಇನ್ನೊಂದು ಅರ್ಥವನ್ನ ಮಾಡ್ತಾರೆ, ತ್ರಿರೂಪತ್ವೇನ ಆತ್ಮನಂ, 3 ರೂಪ ತಗೊಂಡ ಅಂತ ಅರ್ಥ. ಆ ತನ್ನನ್ನ ತಾನು ವಿಭಾಗ ಮಾಡ್ಕೊಂಡ ಅಂದ್ರೆ ಅವನು 3 ರೂಪವನ್ನ ಧರಿಸ್ಕೊಂಡ. ಹೀಗೆ 3 ಗುಣಗಳನ್ನ ಸ್ವೀಕಾರ ಮಾಡಿ 3 ರೂಪವನ್ನ ಧರಿಸಿ
ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳನ್ನೆಲ್ಲ ದೇವರೇ ತಾನು ಮಾಡ್ತಾನೆ ಅಂತ ಇಷ್ಟು ಬಂದ ವಿಚಾರ. ಇದ್ರ ಜೊತೆಗೆ ಗುಣವ್ಯತಿಕರ ಅಂತ ಒಂದು ಶಬ್ದ ಬಂದಿದೆ ಇಲ್ಲಿ ಭಾಗವತಲ್ಲಿ. ಇದು ತುಂಬಾ ಅಪರೂಪದ ಶಬ್ದ, ಅನೇಕ ಬಾರಿ ಬಳಸ್ತಾರೆ ಶಾಸ್ತ್ರಗಳಲ್ಲಿ. ನ್ಯಾಯಸುಧಾ ಗ್ರಂಥದಲ್ಲೂ ಇದೆ ಗುಣವ್ಯತಿಕರ, ಗುಣವೈಷಮ್ಯ ಅಂತೆಲ್ಲ ಬರುತ್ತೆ ಸೃಷ್ಟಿ ಬಗ್ಗೆ ಬಂದಾಗ. ಇದಕ್ಕೇನ್ ಅರ್ಥ ಅಂದ್ರೆ ಗುಣವ್ಯತಿಕರ ಅನ್ನೋದಕ್ಕೆ ಗುಣವೈಷಮ್ಯ ಅಂತ ಅರ್ಥ. ಇನ್ನು ಸೃಷ್ಟಿ ಏನಿದು ಗುಣವೈಷಮ್ಯ ಅಂದ್ರೆ ಅದು ಸತ್ವಗುಣ ರಜೋಗುಣ ತಮೋಗುಣ ಸಮಾನವಾಗಿ ಸೇರಿಸಿದ್ರೆ ಅದು ವಿಷಮ ಅಂತ ಅನ್ನಿಸ್ಕೊಡಲ್ಲ, ಅದು ಸರಿ ಸಮಾನ ಆಗೋಯ್ತು. ಆದ್ರೆ ವೈಷಮ್ಯ ಆದಾಗ್ಲೇ ಸೃಷ್ಟಿ ಅಂದ್ರೆ ಹೆಚ್ಚು ಕಡಿಮೆ, ಸತ್ವಗುಣ ರಜೋಗುಣ ತಮೋಗುಣ ಎಲ್ಲ ಹೆಚ್ಚು ಕಡಿಮೆ ಇತ್ತು ಅಂತ ಆದ್ರೆ ಅಲ್ಲಿ ಸರಿಯಾಗಿ ಒಂದು ವಸ್ತುವಿನ ಸೃಷ್ಟಿ ಆಗತ್ತೆ. ಹಾಗಾಗಿ ಸಮತೆ ಇರಬೇಕು ಅಂತನೋ ವಿಷಮತೆ ಇರಬೇಕು ಅಂತನೋ ಯಾವ್ದು ಮುಖ್ಯ? ಅದಕ್ಕೆ ಹೇಳ್ತಾರೆ ಇಲ್ಲ, ವಿಷಮತೆ ಅನ್ನೋದು ಮುಖ್ಯ, ಗುಣ ವೈಷಮ್ಯವನ್ನೇ ಸಂಸಾರ, ಗುಣ ವೈಷಮ್ಯವನ್ನೇ ಸೃಷ್ಟಿ ಅಂತ ಕರೀತಾರೆ ಅಂತ. ಇನ್ನೇನಿಲ್ಲ, ಸಂಸಾರ ಅಂದ್ರೆ ಗುಣ ವೈಷಮ್ಯ, ಸತ್ವಗುಣ ರಜೋಗುಣ ತಮೋ ಗುಣಗಳೇ ತುಂಬಿಕೊಂಡಿರೋದು, ಇನ್ನೇನಿಲ್ಲ ಅಂತ. ಅದಾದ್ಮೇಲೆ ಹೇಳ್ತಾರೆ ಇಲ್ಲ, ಇಲ್ಲೆಲ್ಲ ನಿರ್ವಿಶೇಷ ಅಪ್ರತಿಷ್ಠಿತ ಅಂತೆಲ್ಲ ಬಂದು, ನಿರ್ವಿಶೇಷ ಅಂತಂದ್ರೆ ಆಕಾರ ಇಲ್ಲದೆ ಇರೋರು ಅಂತ ಅರ್ಥ, ವಿಶೇಷ ಅಂದ್ರೆ ಆಕಾರ, ಆಕಾರ ಇಲ್ಲದೆ ಇರೋರು ನಿರ್ವಿಶೇಷ ಅಂತ ಕರೀತಾರೆ. ಅಪ್ರತಿಷ್ಠಿತ ಅಂತಂದ್ರೆ ಏನರ್ಥ? ಪ್ರತಿಷ್ಠೆ ಇಲ್ಲದೆ ಇರೋರಿಗೆ ಅಪ್ರತಿಷ್ಠಿತ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಭಗವಂತನಿಗೆ ಯಾವುದೇ ರೀತಿಯ ಆಕಾರ ಇಲ್ಲ, ಅವ್ನ್ ಯಾವುದೇ ರೀತಿ ಪ್ರತಿಷ್ಠೆ ಇಲ್ಲ, ಅವನಿಗೆ ಆಧಾರ ಇಲ್ಲ ಅಂತ ತಿಳ್ಕೊಳ್ಳೋದ ಅಂದ್ರೆ ಅದ್ ಹಾಗಲ್ಲ. ತದುಪಾದಾನಂ, ಅವನು ಆಯಾಯ ಸ್ಥಳದಲ್ಲಿ ತಾನು ಇರ್ತಾನೆ. ಕೆಲವು ಸಲ ಅಸ್ವತಂತ್ರನಂತೆ ತೋರ್ತಾನೆ, ಅಯ್ಯೋ ಇವನು ಅಸ್ವತಂತ್ರನ ದೇವರು ಅಂತ. ಆದ್ರೆ ಹಾಗಿಲ್ಲ. ಅದರ ಉದ್ದೇಶ ಏನಂದ್ರೆ ಅಲ್ಲಲ್ಲಿ ಇರುವಂತಹ ಎಲ್ಲ ಗುಣಗಳನ್ನ ತಾನು ಸ್ವೀಕಾರ ಮಾಡ್ತಾನೆ. ಯಾಕೆ? ಸೃಷ್ಟಿಗೋ ಸಂಹಾರಕ್ಕೋ ಪಾಲನೆಗೋ ಅದನ್ನೆಲ್ಲ ಕಾಪಾಡ್ಕೊಳ್ತಾನೆ. ಮಾಡ್ಕೊಂಡು ತಾನು ತನ್ನ ಒಂದೊಂದೇ ರೂಪವನ್ನ ಸಂದರ್ಭವನ್ನ ನೋಡ್ಕೊಂಡು ತಾನು ಪ್ರಕಟಪಡಿಸ್ತಾ ಹೋಗ್ತಾನೆ ಅಂತ. ಹೀಗೆ ಭಗವಂತನ ಆ ಕಾಲರೂಪದ ಬಗ್ಗೆ ಹೇಳೋ ಮುಂಚೆ ಅವಶ್ಯ ತಿಳಿಯಬೇಕಾದ ಕೆಲವು ವಿಷಯಗಳನ್ನ ಮೈತ್ರೇಯರು ಮಿತ್ರರಿಗೆ ತಿಳಿಸ್ತಾ ಇದ್ದಾರೆ. ಇನ್ನೂ ವಿಷಯಗಳಿದೆ, ಅದೇನು ಅನ್ನೋದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಕ್ತ ಪ್ರಾಣಾಂತರ್ಗತ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಗುರುಗಳಿಗೆ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರಗಳು. ನಮಸ್ಕಾರಗಳು. ಗುರುಗಳಿಗೆ ನಮಸ್ಕಾರ, ಧನ್ಯವಾದಗಳು.